ಪ್ರಶ್ನೆ 6. ಈ ಪಂಚಕೃತ್ಯಗಳಲ್ಲಿ ಸೃಷ್ಟಿ ಎಂತಹದ್ದು? ಭೂಸಾರ ಭೂತ ಸ್ವಭಾವದಿಂದ ದೇವತೆಗಳು, ಮನುಷ್ಯರು, ಪಕ್ಷಿಗಳು, ಕೀಟಗಳು, ಭ್ರಮರಗಳು, ಜಲಚರಗಳು, ಸ್ಥಾವರಗಳು, ಧಾತುವುಗಳು ಆಗಿವೆ. ಅವುಗಳಲ್ಲಿ ಸ್ತ್ರೀ ಪುರುಷ ಜಾತಿಗಳಾಗಿ ಜೀವಾತ್ಮಗಳು ಪ್ರತಿಫಲಿಸಿ ಒಟ ಬೀಜ ಕಾರಣದಿಂದ ಉದ್ಭವಿಸಿ ಬರುವ ಸೃಷ್ಟಿ ಪೃಥ್ವಿ ಕರ್ತೃವಾದುದೇ ಬ್ರಹ್ಮವೆಂದು ಹೇಳಲ್ಪಟ್ಟಿದೆ. ಪ್ರಶ್ನೆ 7. ಸ್ಥಿತಿಯ ಕೃತ್ಯವನ್ನು ಮಾಡುವವರು ಯಾರು? ಅಪ್ಪು ಒಂದು ಅಂಶವಾದರದು ಪೃಥ್ವಿ ಕೃತ್ಯವನ್ನು ಅಧಿಕವಾಗದೊಡದೆ ಎಲ್ಲೆಲ್ಲಿಯೂ ತಾನೇ ವ್ಯಾಪಿಸಿ ಪೃಥ್ವಿಯಿಂದ ಉದ್ಭವಿಸಿ ಜೀವಾತ್ಮರಿಗೆ ಕಾಮವನ್ನು ವಿಸ್ತರಿಸಿ ಕಾಪಾಡುವುದೇ ಸ್ಥಿತಿಯ ಕೃತ್ಯವು. ಇದೇ ಅಪ್ಪು. ಈ ಅಪ್ಪುವೇ ವಿಷ್ಣುವೆಂದು ಹೇಳಲ್ಪಡುತ್ತಿದೆ. ಪ್ರಶ್ನೆ 8. ಸಹಕಾರ ಕೃತ್ಯವನ್ನು ಮಾಡುವವರು ಯಾರು? ತೇಜಸ್ಸು ಅಂಶವು ಅಪ್ಪು ಒಂದು ಕೃತ್ಯವನ್ನು ಅಧಿಕಗೊಳ್ಳಲು ಬಿಡದೆ ಅಡಗಿಸಿ ಪೃಥ್ವಿ ಕೃತ್ಯದಿಂದ ಉದ್ಭವಿಸಿ ಜೀವಾತ್ಮಗಳನ್ನು ಬೆರೆತು ವಿಜೃಂಭಿಸುವಾಗ ವಾತ ಪಿತ್ತವನ್ನು ಬೆಳೆಗೊಡದೆ ಕೆಡಿಸುವುದೇ ಸಂಹಾರವು. ಇದೇ ತೇಜಸ್ಸಾದ್ದರಿಂದ ರುದ್ರನೆಂದು ಹೇಳಲಾಗಿದೆ. ಪ್ರಶ್ನೆ 9. ಪಂಚಾಂಗಂ ಗುಂಡಯ್ಯ. ತಿರೋಭಾವವೆಂದರೆ ಏನು? ಇದಕ್ಕೆ ಪಂಡಿತ್ ಮಾರ್ಗಸಹಾಯ ಆಚಾರ್ಯರ ಉತ್ತರ ಈ ರೀತಿ ಇದೆ. ತಿರೋಭಾವವೆಂಬುದು ವಾಯುವಿನ ಅಂಶ ಎಲ್ಲೆಲ್ಲಿಯೂ ತಾನೇ ಆಗಿ ವಿಹರಿಸಿ ತೇಜಾಂಶವನ್ನು ಅಧಿಕವಾಗಲು ಬಿಡದೆ ಲೋಕವನ್ನು ಕಾದು ಜೀವಾತ್ಮಗಳ ಬೆರೆತು ವಿಜೃಂಭಿಸುವಾಗ ಸತ್ವಗುಣ ಪ್ರಧಾನವಾಗಿ ಅಂತಃಕರಣವು ಅಡಗಿರುವುದರಿಂದ ತಿರೋಭಾವವು. ಆದ್ದರಿಂದ ಇದೇ ಮಹೇಶ್ವರನೆಂದು ಹೇಳಲಾಗುತ್ತಿದೆ. ಪ್ರಶ್ನೆ 10. ಪಂಚಾಂಗಂ ಗುಂಡಯ್ಯ. ಅನುಗ್ರಹವೆಂದರೆ ಏನು? ಪಂಡಿತ ಮಾರ್ಗಸಹಾಯಾಚಾರ್ಯರ ಉತ್ತರ ಈ ರೀತಿ ಇದೆ. ಅನುಗ್ರಹವೆಂಬುದು ಆಕಾಶವು ಒಂದು ಶ್ವೇತ ವಿರಾಡಿಶ್ವ ಬ್ರಹ್ಮ ಜ್ಯೋತಿ ರೂಪವಾದ ಬಟ್ಟ ಬಯಲಿನಲ್ಲಿ ಉದಯವಾಗಿ ವಾಯುವು ಚೇಷ್ಟೆಯನ್ನು ಅಧಿಕವಾಗಲು ಬಿಡದೆ ತನ್ನಲ್ಲಿ ಅಳವಡಿಸಿಕೊಂಡು ಆ ವಾಯುವಿನ ಒಂದು ಅಂಶವು ವಿಜೃಂಭಿಸುವಾಗ ಅತೀತ ಪ್ರಕಾಶವಾಗಿ ಆ ಶುದ್ಧಾತ್ಮರಿಗೆ ಪ್ರಕಾಶವಾಗಿ ಬಯಲಾದ ವಿಶ್ವಬ್ರಹ್ಮನ ಒಂದು ಕೃಪಾ ವೀಕ್ಷಣ್ಯದಿಂದ ಹಾಲಿನೊಳಗಿನ ಘೃತದಂತೆ ಇದ್ದು ಮುಕ್ತಿಯನ್ನು ಕೊಡುವುದು. ಆಕಾಶವು ಒಂದು ಸ್ವಭಾವಾನುಗ್ರಹವನ್ನು ಸದಾ ಶಿವನೆಂದು ಹೇಳಲ್ಪಡುತ್ತಿದೆ. 11. ಪಂಚಾಂಗಂ ಗುಂಡಯ್ಯ. ಬ್ರಹ್ಮ ವಂಶದ ಒಂದು ವಿಧಿ ಏನು? ಪಂಡಿತ ಮಾರ್ಗಸಹಾಯಾಚಾರ್ಯರ ಉತ್ತರ ಈ ರೀತಿ ಇದೆ. ಬ್ರಹ್ಮ ವಂಶದಲ್ಲಿ ಮನುವಾಚಾರಿ ಎಂಬವರು ಹಯಸೃಷ್ಟಿ ಎಂದು ಋಗ್ವೇದ ಪಾರಾಯಣವನ್ನು ಔಪಾಸನ ಹೋಮಕುಂಡದಲ್ಲಿ ಸೃಷ್ಟಿಸಿ ವಿಜಯಿಸಿದ ಸಂಹಾರ ಕೃತವೆಂಬುದು ರುದ್ರ ಸೃಷ್ಟಿ ಎಂದು ಹೇಳಲ್ಪಡುವುದು. ಇದಕ್ಕೆ ವೇದವಾಕ್ಯವು ಆಯಾ ಮನುರುಗಾತಂ ಎಂಬ ವೇದವಾಕ್ಯ ಪದ್ಧತಿಯನ್ನು ರುದ್ರ ರೂಪವಾದ ಈ ಕತ್ತಿಯಿಂದ ಸಮಸ್ತ ವರ್ಣಾಶ್ರಮವನ್ನು ಸೃಷ್ಟಿ ಪರಿಪಾಲನೆಯಾಗುವಂತೆ ಗರ್ಭದಲ್ಲಿ ಉದ್ಭವಿಸಿದ ಶಿಶುವಿನ ಒಂದು ನಾಭಿನಾಳವನ್ನು ತಾಯಿಯು ಮಗುವು ಬೇರೆಯಾಗುವಂತೆ ಖಂಡಿಸಿದ ನಂತರ ಧರ್ಮಾರ್ಥ ಕಾಮ ಮೋಕ್ಷವೆಂಬ ಚತುರ್ವಿಧ ಪುರುಷಾರ್ಥ ಸಿದ್ಧಿಗಳನ್ನು ಬೆಳಗುವಂತೆ ಮಾಡುವ ಕತ್ತಿಯ ಮನೆ, ನೇಗಿಲ ಕುಳದ ಮನೆ, ನೂಲುವ ಕದರಿನ ಮನೆ, ತೂಗುವ ತ್ರಾಸಿನ ಮನೆ, ಗಂಟೆಯ ನಾಲಿಗೆಯ ಮನೆ, ಈ 5ರಿಂದ ಲೋಕ ಸಂರಕ್ಷಣೆಯಾಗುವುದರಿಂದ ಇದು ರುದ್ರನ ಕೃತ್ಯವೆಂದು ಯಜುರ್ವೇದದಲ್ಲಿ ಹೇಳಲಾಗಿದೆ. ಈತನೇ ಮನುವಾಚಾರಿ ಎಂದು ಹೇಳಲಾಗಿದೆ. ಪ್ರಶ್ನೆ 12. ಪಂಚಾಂಗಂ ಗುಂಡಯ್ಯ. ಮಯಾಚಾರಿಯ ನಿರ್ಣಯವೆಂದರೆ ಏನು? ಪಂಡಿತ್ ಮಾರ್ಗಸಹಾಯಾಚಾರ್ಯರ ಉತ್ತರ ಈ ರೀತಿ ಇದೆ. ಮಯಾಚಾರಿ ನಿರ್ಣಯವೆಂಬುದು ಮಯಾದಾರುಸ್ತತ ಎಂಬ ವೇದವಾಕ್ಯ ಪದ್ಧತಿಯನ್ನು ಯಜುರ್ವೇದ ಪಾರಾಯಣವನ್ನು ಸಕಲ ಜೀವಾತ್ಮಗಳ ಪ್ರಾಣ ಸಂರಕ್ಷಣೆಗೋಸ್ಕರ ವೇದಾನುಕೂಲವಾದ ಸರ್ವ ವಿಧದ ಸಾಮಗ್ರಿಗಳನ್ನು ವಿಷ್ಣುವಿನ ಉದ್ಯೋಗವೆಂದು ಹೇಳಲ್ಪಟ್ಟಿದೆ. ಈ ರಕ್ಷಣ್ಯವುಳ್ಳವರೇ ಮಯಾಚಾರ್ಯವರು. ಮುಂದಿನ ಸಂಚಿಕೆಯಲ್ಲಿ ತ್ವಷ್ಟಾಚಾರ್ಯ ನಿರ್ಣಯ, ಶಿಲ್ಪಾಚಾರ್ಯ ನಿರ್ಣಯ, ವಿಶ್ವಜ್ಞಾಚಾರ್ಯ ನಿರ್ಣಯದ ಕುರಿತು ವಿವರಣೆ ಇರುತ್ತೆ. ಧನ್ಯವಾದಗಳು.